ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಮುಂದುವರಿಸಿ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಲ್ವಾ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಇದು ಜನರಲ್ ರೀಡಿಂಗ್, ನೆನಪಿರಲಿ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಟ್ರಸ್ಟ್, ನಂಬಿಕೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಟ್ರಸ್ಟ್ ಅಥವಾ ಕನ್ನಡದಲ್ಲಿ ನಂಬಿಕೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಅದರಲ್ಲಿ ಅನ್ವಾಂಟೆಡ್ ಆಗಿ ಅಳೋದು ಮತ್ತೊಂದು ಅದೆಲ್ಲ ಬೇಡ, ಇದೆಲ್ಲ ಸಾಕು. ನಿಮ್ಮ ಲೈಫಲ್ಲಿ ಇನ್ನೇನಿದು ಚೇಂಜಸ್ನ ಬರಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ. ಓಕೆ, ಸೊ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ರೈಟ್? ಸೊ ಎಸ್, ಹಾಗೇನೆ ಯಾರು ಮನಿ ವಿಷಯದಲ್ಲಿ ತುಂಬ ಸ್ಟಕ್ ಆಗಿದ್ದೀರಾ, ನೀವು ದುಡಿತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಆ್ಯಂಡ್ ಆ ಹಣ ಎಲ್ಲ ಖರ್ಚು ಮಾಡ್ತಾ ಇದ್ದೀರಾ, ಆ್ಯಂಡ್ ಎಲ್ಲೊಂದು ಕಡೆ ನಿಮಗೆ ಹಣದ ವಿಷಯದಲ್ಲಿ ಬ್ಲಾಕ್ ಆಗಿದೆ ಹಣ ವಿಷಯದಲ್ಲಿ ಅಂತ ಹೇಳಿದ್ರೆ, ಖಂಡಿತ ನೀವು ಇದೇ ತಿಂಗಳು ನಡೀತಿರುವಂತಹ 19ನೇ ತಾರೀಕು ಮನಿ ಬಾಲ್ ರಿಚುವಲ್ ನಡೀತಿದೆ. ಪವರ್ಫುಲ್ ಆಗಿ ಇರುತ್ತೆ ಆ ಒಂದು ರಿಚುವಲ್. ಲೈವಲ್ಲಿ ನಡೆಯುವಂಥದ್ದು. ನಿಮ್ಮ ಮನಿ ಬಾಲ್ನ ಹೇಗೆ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ, ಆ್ಯಂಡ್ ಕ್ರಿಯೇಟ್ ಮಾಡಿರುವಂತಹ ಮನಿ ಬಾಲ್ನ ಹೇಗೆ ಪವರ್ಫುಲ್ ಮಂತ್ರದಿಂದ ಆಕ್ಟಿವೇಟ್ ಮಾಡೋದು, ಅದ್ರ ಜೊತೆಯಲ್ಲಿ ನಿಮ್ಮ ಮನಿ ಬ್ಲಾಕೇಜಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಹೀಲ್ ಮಾಡ್ಕೊಳ್ಳೋದು, ಆ್ಯಂಡ್ ಆ ಹೀಲಿಂಗ್ ಪ್ರೊಸೀಜರ್ ಕೂಡ ಇದರಲ್ಲಿರುತ್ತೆ. ಆ ಹೀಲಿಂಗ್ ಪ್ರೊಸೀಜರ್ ನಿಮಗೆ ಬೋನಸ್ ಆಗಿ ಈ ಒಂದು ಮನಿ ಬಾಲ್ ರಿಚುವಲ್ ಅಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಅವಕಾಶನ. ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲದೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಾಟ್ಸಪ್ ಮಾಡಿಬಿಟ್ಟು, ಮೇಡಮ್ ಯಾವಾಗ ಇರುತ್ತೆ, ಎಷ್ಟೊತ್ತಿಗಿರುತ್ತೆ, ಎಷ್ಟು ಪೇ ಮಾಡಬೇಕು, ಆಮೇಲೆ ಯಾವುದ್ರಲ್ಲಿರುತ್ತೆ ಅಂತ ಕೇಳಬೇಡಿ. ಓಕೆ, ಸೊ ಪೂರ್ತಿ ಡೀಟೇಲ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಚೆಕ್ ಮಾಡ್ತೀರಾ, ಡೈರೆಕ್ಟ್ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಬ್ರು ಕೇಳ್ತೀರಾ, ಇನ್ನೊಬ್ರು ಕೇಳೋದ್ರಲ್ಲಿ ತಡ ಮಾಡ್ತೀರಾ, ಅಷ್ಟರೊಳಗೆ ನಿಮ್ಮ ಸೀಟ್ ಬುಕ್ ಆಗಿರಲ್ಲ. ಆ ಜಾಗವನ್ನು ಬೇರೆ ಇನ್ಯಾರು ತುಂಬ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್, ಹೀಲಿಂಗ್ ಸೆಷನ್ ಕೂಡ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ನಾನು ಗುಡ್ಡೆ ಹಾಕ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಅಂತ ಕರೆಯೋದಕ್ಕಾಗಲ್ಲ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್, ಹೀಲಿಂಗ್ ಸೆಷನ್. ನಿಮ್ಮೆಲ್ಲರೂ ಕೂಡ ಅದು ಏನು ಮುಟ್ಟಬೇಕಾ, ಹೀಲಿಂಗ್ ಸೆಷನ್ ನಿಮಗೆ ಸಿಗಬೇಕು, ರೈಟ್? ಸೊ ಎಸ್, ಜಾಯಿನ್ ಆಗ್ಬೇಕಂತಿದ್ರೆ ಪಟಾಪಟ್ ಅಂತ ಹೇಳಿ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೊಂದು 3-4-5 ಡೇಸ್, ಓಕೆನಾ? ನೆಕ್ಸ್ಟ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ ಬುಕ್ಕಿಂಗ್. ಹಾಗಾಗಿ ಒಂದು 4-5 ದಿನದವರೆಗೆ ನಿಮಗೆ ಬುಕ್ಕಿಂಗ್ ಓಪನ್ ಇರುತ್ತೆ. ನಿಮ್ಮ ಸೀಟ್ನ ಈಗಲೇ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಎಸ್, ಬೆನಿಫಿಟ್ ಕೇಳ್ತಿದ್ದೀರಾ. ಆಲ್ಮೋಸ್ಟ್ ನಾನು ಆ ವಿಡಿಯೋನ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಇದೆ, ಚೆಕ್ ಮಾಡಿ ನೀವು ಅದರ ಬೆನಿಫಿಟ್ನ ತಿಳ್ಕೊಳ್ಬಹುದು, ಇನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕಂತ ಹೇಳಿದ್ರೆ. ಓಕೆನಾ? ರೈಟ್. ಅಧಿಪರಾಶಕ್ತಿ ಜಗನ್ಮಾತೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳ್ತಾ, ನಿಮ್ಮ ಹೆಸರನ್ನ 3 ಸಲ ಹೇಳ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಅಂದರೆ ಈ ರೀಡಿಂಗ್ನ ಯಾವ ವಿಷಯದಲ್ಲಿ ನೋಡ್ತಿದ್ರೆ ಆ ವ್ಯಕ್ತಿ ಹೆಸರನ್ನು. ಓಕೆ, ಓಕೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂತಹ ಎನರ್ಜಿನೇ ನಿಮಗೊಂದಷ್ಟು ಸತ್ಯ ತಿಳಿಯುವ ಸಮಯ ಹತ್ತಿರ ಬಂದಿದೆ ಅಂತೇಳಿ ಎನರ್ಜಿ ಬರ್ತಿದೆ. ನೀವು ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಮಾತುಗಳನ್ನ ಕಣ್ಮುಚ್ಚಿ ನಂಬಿದ್ದೀರಾ. ಆ ವ್ಯಕ್ತಿ ನಿಜ ಹೇಳ್ತಿದ್ದಾರೋ, ಸುಳ್ಳು ಹೇಳ್ತಿದ್ದಾರೋ, ಅಥವಾ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೋ, ಅಥವಾ ಪ್ರೀತಿ ವಿಷಯ ಇಟ್ಕೊಂಡು ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡ್ತಿದ್ದಾರೋ ಏನು ನಿಮಗೆ ಗೊತ್ತಿಲ್ಲ. ನಿಮ್ಮ ಇನ್ನೋಸೆನ್ಸ್ನ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಅದನ್ನ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಂದಷ್ಟು ಸತ್ಯಗಳು ನಿಮಗೆ ಗೊತ್ತಾಗಬೇಕಾಗಿದೆ. ಅವ್ರ ಮಾತುಗಳನ್ನ ಕಣ್ಮುಚ್ಚಿ ನಂಬ್ತಾ ಇದ್ದೀರಾ ನೀವು, ಓಕೆ, ಅಥವಾ ನಿಮ್ಮ ಮೌನವನ್ನ ನಂಬ್ತಾ ಇದ್ದೀರಾ? ಒಂದ್ಸಲ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಾ ಕೆಲವೊಂದಷ್ಟು ಜನ. ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿ ಯಾವ ತರ ಅಂತ ಹೇಳಿದ್ರೆ ಎಲ್ಲದನ್ನು ಮಾತಿಂದ ನಂಬಿಸ್ತಾ ಇದ್ದಾರೆ. ಮಾತಾಡಿ 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 ಹೀಗಿದೆ ಹಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿ ಮಾತಾಡಿ ನಿಮ್ಮನ್ನು ನಂಬಿಸ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರೂ ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಂಬಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ನಂಬುವಂತಹ ವ್ಯಕ್ತಿ ನೀವು ಫಸ್ಟ್ ಆಫ್ ಆಲ್ ಅದನ್ನ ಅರ್ಥ ಮಾಡ್ಕೊಬೇಕು, ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಬಗ್ಗೆ. ಓಕೆ, ಕೆಲವೊಮ್ಮೆ ವ್ಯಕ್ತಿ ಮಾತಾಡೋದ್ಕಿಂತ ಮಾತಾಡದೆ ಇರೋದು ಹೆಚ್ಚು ಸತ್ಯವನ್ನ ಹೇಳ್ತಾ ಇರತ್ತೆ. ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂದಿನ ರೀಡಿಂಗ್ ಅಲ್ಲೂ ಕೂಡ ನಿಮಗೆಲ್ಲ ಒಂದ್ ಕಡೆ ಎಚ್ಚರಿಕೆಯ ಮಾತು ಅಥವಾ ಎಚ್ಚರಿಕೆ ಅನ್ನುವಂಥದ್ದು ನಿಮಗೆ ಯೂನಿವರ್ಸ್ ಇಂದ ಸಿಗ್ತಿರುವಂತಹ ಸೈನ್ ಇದಾಗಿದೆ.
ಓಕೆ. ನಿಮ್ಮ ಮಾತಲ್ಲಿ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನ ಕಟ್ ಹಾಕ್ತಾ ಇದ್ದಾರೆ. ಮಾತಲ್ಲಿ ನಿಮ್ಮನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ಮನ್ನ. ನೀವೆಲ್ಲೋ ಒಂದು ಕಡೆ ಅವ್ರ ಮಾತನ್ನ ಕಣ್ಮುಚ್ಚಿ ಬಿಲೀವ್ ಮಾಡಿದ್ದೀರಾ ಅಲ್ವಾ? ಸೊ ಅದೆಲ್ಲೋ ಒಂದು ಕಡೆ ನಿಮಗೆ ತುಂಬಾನೇ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿದೆ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ. ಈಗ ರೀಸೆಂಟ್ ಆಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ, ನೀವು ಟ್ರಾವೆಲ್ ಮಾಡ್ತಿರುವಂಥದ್ದು, ಟ್ರಾವೆಲ್ ಎನರ್ಜಿ ಇದೆ, ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅಥವಾ ಟ್ರಾವೆಲ್ ಮಾಡೋದಕ್ಕೆ ಕೆಲವೊಂದು ಕಡೆ ಹೊರಗಡೆ ಪ್ಲಾನಿಂಗ್ ಮಾಡ್ತಾ ಇರಬಹುದು. ಇತ್ತೀಚಿನ ದಿನದಲ್ಲಿ ಯಾವುದೋ ಒಂದು ಟೆಂಪಲಿಗೆ ಹೋಗಿ ಬಂದಿರ್ಬೋದು, ಅಥವಾ ಒಂದು ಪ್ರವಾಸಿ ತಾಣಕ್ಕೆ ವಿಸಿಟ್ ಮಾಡಿ ಬಂದಿದ್ದೀರಾ. ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಎನರ್ಜಿಲಿ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಹೋಗಿರ್ಬೋದು, ಅಥವಾ ಸಿಂಗಲ್ ಆಗು ಕೂಡ ನೀವು ಹೋಗಿರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ನೀವು ಹೊರಗಡೆ ಟ್ರಾವೆಲ್ ಮಾಡಿರ್ಬೋದು. ಆದರೆ ಇಲ್ಲಿ ನಿಮ್ಮ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಹೇಳಿದ್ದೊಂದು, ಅವ್ರು ಮಾಡಿದ್ದೊಂದು. ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಊರಿಗೆ ಹೋಗಬೇಕು, ಅಥವಾ ಅಪ್ಪ ಅಮ್ಮನ ನೋಡ್ಕೊಂಡ್ ಬರ್ತೀನಿ, ಅಥವಾ ಏನೋ ಒಂದು ಕಾರಣ ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಮಾಡಿರೋ ಕೆಲಸನೇ ಬೇರೆ. ಓಕೆ, ನಿಮಗೆ ಎಲ್ಲೋ ಒಂದು ಕಡೆ ಅವರು ಕೆಲವೊಂದು ಸತ್ಯಗಳನ್ನ ಮುಚ್ಚಿಡ್ತಾ ಇದ್ದಾರೆ, ಹೇಳ್ತಾ ಇಲ್ಲ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ಎಷ್ಟೋ ವಿಷಯಗಳನ್ನ ಅವ್ರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ಒಂದು ಸೈನ್ ಇಲ್ಲಿ ಬರ್ತಾ ಇದೆ. ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು? ಡಿ ಲೆಟರ್, ಎಲ್ ಲೆಟರ್, ಎನ್ ಲೆಟರ್, ಎ ಲೆಟರ್, ಎಚ್ ಲೆಟರ್, ವೈ ಲೆಟರ್, ವಿ ಲೆಟರ್, ಜೆ ಲೆಟರ್, ಟಿ ಲೆಟರ್, ಆರ್, ಕೆ, ಎನ್. ರಿಪೀಟ್ ಆಗಿ ಬರ್ತಾ ಇದೆ. ಡೇಟ್ ಆಫ್ ಬರ್ತ್ 20, 19, 3, 11, 6, 31. ಓಕೆ, 28, 22, 16, 14. ಇಲ್ಲಿ ನಿಮ್ಮ ಇಸ್ವಿ ಅಂದರೆ ಹುಟ್ಟಿದಂತಹ ವರ್ಷದ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ನಿಮ್ಮ ವರ್ಷ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ವರ್ಷ ಆಗಿರಬಹುದು. 1987, 1974, 1996, 1992, 1988, 1999, 2002, 2000, 1900, 89, 92, 1992. ಓಕೆ, ನೋಡೋಣ ನೆಕ್ಸ್ಟ್ ಟ್ಯಾರೋ ಇಂದ ಏನು ಬರುತ್ತೆ, ಎನರ್ಜಿ ಏನಿದೆ ಅಂತ ಚೆಕ್ ಮಾಡೋಣ. One minute. ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಇದನ್ನು ಬೇಡ ಅಂದ್ಕೊಂಡೆ ಮತ್ತೆ ಒಂದು. ಓಕೆ, ಯಾರೆಲ್ಲ ಲೈಕ್ ಮಾಡ್ತಿದ್ದೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದೀರಾ, ನಿಮಗೆಲ್ಲರಿಗೂ ಒಂದು ಬಿಗ್ ಹಾರ್ಟ್. ಖಂಡಿತ ಹೀಲಿಂಗ್ ಎನರ್ಜಿ ಆಗಿರ್ಬೋದು, ನಿಮಗೆ ಆ ಒಂದು ಸ್ಟ್ರೆಂತ್, ಕಷ್ಟದಿಂದ ಹೊರಗೆ ಬರೋದಕ್ಕೆ ಆ ಸ್ಟ್ರೆಂತ್ ನಿಮಗೆ ಖಂಡಿತವಾಗಿಯೂ ನಿಮ್ಮನ್ನು ತಲುಪತ್ತೆ. ಓಕೆ, ಎಸ್, ಏಸ್ ಆಫ್ ವ್ಯಾಂಡ್ಸ್ ಬರ್ತಿದೆ ಮೊದಲನೇ ಕಾರ್ಡ್. ಕ್ವೀನ್ ಆಫ್ ಪೆಂಟಿಕಲ್, 10 of Wands,
ಕಿಂಗ್ ಆಫ್ ಕಪ್ಸ್, ನೈಟ್ ಆಫ್ ಫ್ಯಾನ್ಸ್, ಸೆವೆನ್ ಆಫ್ ಕಪ್ಸ್. ಬಾಟಮ್ ಆಫ್ ದ ಕಾರ್ಡ್ 3 ಆಫ್ ಪೆಂಟಿಕಲ್. ಥರ್ಡ್ ಪರ್ಸನ್ ಎನರ್ಜಿ ನಿಮಗೆ ನಿಮ್ಮ ಸಂಬಂಧದಲ್ಲಿ ಇರುವಂಥದ್ದು ಎನರ್ಜಿ ಇದೆ. ಓಕೆ, ಸೊ ನಿಮಗೆ ಗೊತ್ತಿಲ್ಲದೇನೆ ಅವರೆಲ್ಲ ಒಂದು ಕಡೆ ಹೊರಗಡೆ ಹೋಗಿ ಬಂದಿದ್ದಾರೆ. ಆ ಎನರ್ಜಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ. ಸೊ ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಕೂಡ ಬಂದಿದೆ. ರೀಸೆಂಟಾಗಿ ಅವರು ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಹೇಳಿದ್ದೊಂದು ಅವ್ರು ಮಾಡಿದ್ದು ಇನ್ನೊಂದು ಕೆಲಸ. ನೋಡಬಹುದು, ಅವರು ಹೊರಗಡೆ ಹೋದಾಗ ಅವರ ಫೋನನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಅಥವಾ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಲಿಲ್ಲ, ಎಲ್ಲೋ ಒಂದು ಕಡೆ ಮೆಸೇಜ್ ಕೂಡ ಮಾಡಿಲ್ಲ, ಕಾಲ್ ಮಾಡಿ ಕೂಡ ಹೇಳಿಲ್ಲ ಇಂತಲ್ಲಿ ಹೋಗಿ ತಲುಪಿದೆ ಅಥವಾ ಇಂತಷ್ಟು ಗಂಟೆಗೆ ನಾನು ಹೊರಡ್ತೀನಿ, ಏನೂ ಕೂಡ ನಿಮಗೆ ಕಾಂಟ್ಯಾಕ್ಟ್ನ ಮಾಡಿಲ್ಲ ಎಲ್ಲೋ ಒಂದು ಕಡೆ. ಸೊ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಿಚ್ ಆಫ್ ಅಂತ ಹೇಳಿ ಬಂದಿದೆ. ಅವರು ನಿಮಗೆ ಗೊತ್ತಾಗಬಾರ್ದು ಅಂತಾನೆ ಅವರೆಲ್ಲ ಒಂದು ಕಡೆ ಸ್ವಿಚ್ ಆಫ್ ಮಾಡಿದ್ದಾರೆ ಫೋನನ್ನ. ಆ್ಯಂಡ್ ಇಲ್ಲ ಅವ್ರು ನಿಮಗೆ ಹೇಳ್ತಾ ಇರೋ ರೀಸನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಅಥವಾ ನಿಮಗೆ ಈ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಕೂಡ ಆಗಿರಬಹುದು. ಈಗ ಅವರು ವಾಪಸ್ ರಿಟರ್ನ್ ಬಂದಮೇಲೆ ನೀವು ಕೇಳಿದಿರ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದೆ, ಅಥವಾ ನೀನು ಯಾಕೆ ನನಗೇನು ಹೇಳಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಹೇಳಿದ ಒಂದೇ ಒಂದು ಕಾರಣ, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅಥವಾ ಅಲ್ಲಿ ತುಂಬ ಏನು ಪ್ರಾಬ್ಲಮ್ ಇತ್ತು, ನೆಟ್ವರ್ಕ್ ಇಶ್ಯೂಸ್ ಇತ್ತು, ಅಥವಾ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ, ಸಮಥಿಂಗ್ ಈ ಥರದ ಒಂದು ಮಾತನ್ನ ಹೇಳಿ ನಿಮ್ಮಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ನಂಬಿಸ್ತಾ ಇದ್ದಾರೆ. ಮಾತಲ್ಲೇ ಅವ್ರು ನಿಮ್ಮನ್ನು ನಂಬಿಸ್ತಾ ಇದ್ದಾರೆ, ಮಾತಲ್ಲೇ ನಿಮ್ಮನ್ನೆಲ್ಲ ಒಂದು ಕಡೆ ಎನರ್ಜಿ ಆಲ್ರೆಡಿ ಬಂದಿದೆ, ಇಲ್ಲಿ ಕ್ಯಾಂಡಲ್ ಬ್ಯಾಕ್ಸಲ್ಲಿ ಆಲ್ರೆಡಿ ಬಂದಿದೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರುವಂಥದ್ದು, ಮಾತಿನಲ್ಲೇ ನಿಮ್ಮನ್ನೆಲ್ಲ ಒಂದು ಕಡೆ ದಾರಿ ತಪ್ಪಿಸ್ತಾ ಇರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಆ ವ್ಯಕ್ತಿಗೆ ಇವಾಗ ಎಲ್ಲೋ ಒಂದು ಕಡೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಹಾಗೆ ಇನ್ನೊಂದು ವ್ಯಕ್ತಿನೂ ಕೂಡ ಮ್ಯಾನೇಜ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ, ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ತಿರುವಂತಹ ಒಂದು ಎನರ್ಜಿ ಇದೆ. ಆ್ಯಂಡ್ ಇಲ್ಲಿ ಓಕೆ 10 ಆಫ್ ವ್ಯಾಂಡ್ಸ್ ಬರ್ತಿದೆ ಎನರ್ಜಿ, ನೋಡ್ಬೋದು ಟ್ರಾವೆಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಆ್ಯಂಡ್ ಇಲ್ಲಿ ಆ ವ್ಯಕ್ತಿಗೆ ಈ ಥರ ಮಾಡಿ ಆ ವ್ಯಕ್ತಿಗೇನು ಕರ್ಮ ತಾಗಲ್ವಾ, ಅಥವಾ ಆ ವ್ಯಕ್ತಿ ಇಲ್ಲಿ ನಿಮ್ಮ ಜೊತೆ ಲೈಫಲ್ಲಿ ಆಟ ಆಡ್ತಿದ್ರಲ್ಲ ಆ ವ್ಯಕ್ತಿಗೇನು ಅನ್ನಿಸ್ತಾ ಇಲ್ವಾ? ಫಸ್ಟ್ ಆಫ್ ಆಲ್ ಕೆಲವೊಂದು ವ್ಯಕ್ತಿಗಳಿಗೆ ಇಲ್ಲಿ ಅನ್ನಿಸ್ತಾ ಇರೋವಂಥದ್ದು ಏನು ಎನರ್ಜಿ ಅಂತ ಹೇಳಿದ್ರೆ, ಈ ಒಂದು ಎನರ್ಜಿ ಪ್ರತಿಯೊಬ್ಬರಿಗೂ ಅನ್ವಯಿಸ್ತಾ ಇರಬಹುದು. ಯಾಕಂದ್ರೆ ಈ ಮೆಸೇಜ್ ತುಂಬಾ ರೇರ್, ಕೆಲವೊಂದಷ್ಟು ತುಂಬಾ ಸಫರ್ ಪಡ್ತಿರುವಂತಹ ಸೋಲ್, ತುಂಬಾ ಕಣ್ಣೀರ್ ಹಾಕ್ತಿರುವಂತಹ ಸೋಲ್, ಅಥವಾ ನನಗೆ ಇದಕ್ಕೆ ಉತ್ತರ ಬೇಕೇ ಬೇಕು ಅಂತ ಹೇಳಿ ಕಾಯ್ತಿರುವಂತಹ ಸೋಲಿಗೆ ಈ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಯಾವ ತರ ಅಂತ ಹೇಳಿದ್ರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇನೆ ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಿಮಗೆ ಎಲ್ಲೊಂದ್ ಕಡೆ ಬೇಜಾರ್ ಮಾಡಿ, ನಿಮಗೆ ಕೆಟ್ಟದಾಗಿ ಮಾತಾಡಿ, ನಿಮ್ಮ ಮನಸ್ಸನ್ನ ನೋವು ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಅಥವಾ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ದೆ ಅದನ್ನ ಲೇಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡು ನಿಮಗೆ ಹರ್ಟ್ ಮಾಡಿರೋದು ತುಂಬಾ ಎನರ್ಜಿ ಬರ್ತಿದೆ. ನಿಮ್ಮ ಮನಸ್ಸಿಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ್ಯಂಡ್ ದುಡ್ಡಿನ ವಿಷಯದಲ್ಲೂ ಕೂಡ ನಿಮ್ಮ ಹತ್ರ ಒಂದಷ್ಟು ಖರ್ಚನ್ನ ಮಾಡಿಸಿದ್ದಾರೆ ಈ ವ್ಯಕ್ತಿ. ಇಲ್ಲಿ ಹೆಚ್ಚಾಗಿ ಆ ವ್ಯಕ್ತಿ ಎನರ್ಜಿ ಅಂತ ಹೇಳಿದ್ರೆ, ಓಕೆ, ಸೊ ಕಂಪ್ಲೀಟ್ ಆ ವ್ಯಕ್ತಿಯ ಎನರ್ಜಿ ಸಮಥಿಂಗ್ ನಿಮ್ಮ ಒಂದು ಎಮೋಷನಲ್ ಜೊತೆಗೆ ಆಟ ಆಡ್ತಿರುವಂಥದ್ದು. ನಿಮಗೆ ಪ್ರಾಬ್ಲಮ್ಗಿಂತ ಹೆಚ್ಚಾಗಿ ನಿಮ್ಮ ಜೊತೆಗೆ ಅವರು ಎಮೋಷನಲ್ ಜೊತೆಗೆ ಆಟ ಆಡ್ತಿದ್ದಾರೆ. ಆ ಒಂದು ಪಶ್ಚಾತ್ತಾಪ ಅವರಿಗೆ ಖಂಡಿತವಾಗಿಯೂ ಕಾಡುತ್ತೆ. ಆ ಕರ್ಮ ಕೂಡ ಅವರಿಗೆ ರಿಟರ್ನ್ ಆಗಿ, ಅವರಿಗೆ ಆ ಕರ್ಮ ರಿಟರ್ನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಿದೆ, ಆ್ಯಂಡ್ 7 ಆಫ್ ಕಪ್ಸ್ ಬರ್ತಿದೆ, ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಕೂಡ ಬರ್ತಿದೆ. ಆ ಕರ್ಮ ಯಾವ ರೀತಿ ರಿಟರ್ನ್ ಆಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಒಂದಷ್ಟು ಟ್ರಾನ್ಸ್ಫಾರ್ಮೇಷನ್. ಓಕೆ, ಅಂದ್ರೆ ನಿಮ್ಮ ವಿಷಯದಲ್ಲಿ ಅವರು ಪ್ರೀತಿಯಿಂದ ಬರುವ ರೀತಿಯಲ್ಲಿ ಆ ಕರ್ಮ ಅವರಿಗೆ ತಾಗತ್ತೆ. ಯಾಕಂದ್ರೆ ನಿಮ್ಮಂತಹ ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿಗೆ ಅವ್ರು ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಸೊ ಆ ಮೋಸದ ಫಲ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ತಪ್ಪನ್ನ ಅರ್ಥ ಮಾಡ್ಕೊಂಡು, ಅರಿವು ಮಾಡ್ಕೊಂಡು ಮತ್ತೆ ನಿಮ್ಮ ಜೀವನಕ್ಕೆ ಬರುವ ರೀತಿಯಲ್ಲಿ ಅವರಿಗೆ ಕರ್ಮ ರಿಟರ್ನ್ ಆಗ್ತಿರುವಂತಹ ಒಂದು ಎನರ್ಜಿ ಇದೆ. ಯಾಕಂದ್ರೆ ಫಸ್ಟ್ ಕಾರ್ಡ್ ನಿಮಗೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಫಸ್ಟ್ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ, ಪಾಸಿಟಿವ್ ಕಾರ್ಡೇ ಬಂದಿದೆ. ಪ್ರೀತಿ ವಿಷಯದಲ್ಲಿ ಅವರಿಗೆ ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು, ಅರಿವು ಮಾಡಿಕೊಂಡು ಮತ್ತೆ ನಿಮ್ಮ ಜೀವನಕ್ಕೆ ಅವರು ಬರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ,
ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇಲ್ಲಿ ಬರ್ತಾ ಇದೆ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ ಎನರ್ಜಿ ಇಲ್ಲಿ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದಾರಾ. ಆ್ಯಂಡ್ ಇಲ್ಲಿ ಕಾಯೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗೆ ಒಂದು ಕಡೆ ಬಲವಂತ ಫೋರ್ಸ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇದೆ. ಯಾವುದೋ ಒಂದು ವಿಷಯದಲ್ಲಿ ಅವರಿಗೆ ಫೋರ್ಸ್ ಮಾಡ್ತಿದ್ರೆ, ಕಮಿಟ್ಮೆಂಟ್ ವಿಷಯದಲ್ಲಿ ಇರ್ಬೋದು, ಮದುವೆ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಕುಟುಂಬವನ್ನು ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಬೇಗ ಅಂತ ಹೇಳಿ ಅವರಿಗೆ ನೀವು ಫೋರ್ಸ್ ಮಾಡ್ತಿರ್ಬೋದು. ಆದರೆ ಫೋರ್ಸ್ ಮಾಡಿದ್ರೆ ಏನೂ ಆಗಲ್ಲ, ಅವ್ರ ಕರ್ಮ ಅವರಿಗೆ ರಿಟರ್ನ್ ಆಗಬೇಕು. ನೀವು ಫೋರ್ಸ್ ಮಾಡಿ ನೀವು ಅವರಿಗೆ ಬುದ್ಧಿ ಹೇಳೋದ್ರಿಂದ ಏನೂ ಆಗಲ್ಲ. ಯಾಕಂದ್ರೆ ಅವ್ರು ನಿಮಗೆ ಏನು ಹರ್ಟ್ ಮಾಡಿದ್ದಾರೆ, ಏನು ನಿಮಗೆ ನೋವು ಮಾಡಿದ್ದಾರೆ, ಏನು ನಿಮಗೆ ಮೋಸ ಮಾಡಿದ್ದಾರೆ, ಅದರ ಒಂದು ಫಲವನ್ನು ಅವರು ನೋಡಿ ಆ ಕರ್ಮವನ್ನು ಅವ್ರು ಅರ್ಥ ಮಾಡ್ಕೊಂಡು ದೆನ್ ಅವ್ರು ನಿಮ್ಮ ಲೈಫಿಗೆ ಬರಬೇಕು. ನೀವು ಹೇಳಿದ ಹಾಗೆ ಅವ್ರು ಇಲ್ಲಿ ಕೇಳುವಂತಹ ವ್ಯಕ್ತಿ ಅಥವಾ ನಿಮ್ಮ ಒಂದು ಎನರ್ಜಿ ಯಾವ ಥರ ಅಂದರೆ, ನನ್ನ ಪರ್ಸನ್ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸಾಧ್ಯ ಇಲ್ಲ. ಅದು ನಿಮ್ಮ ಪರ್ಸನ್ ನೀವು ಚೇಂಜ್ ಮಾಡೋಕ್ಕಿಂತ ಆ ಯೂನಿವರ್ಸ್, ಆ ಎನರ್ಜಿ ಏನಿದೆ, ಆ ಕರ್ಮದ ಪಾಠವನ್ನು ಕಲಿಸಿ ಅವ್ರನ್ನ ಚೇಂಜ್ ಮಾಡ್ತಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಓಕೆ. ಇಲ್ಲಿ ನಿಮಗೆ ಯೂನಿವರ್ಸಿಂದ ಬರ್ತಿರುವಂತಹ ಸಂದೇಶ ಕ್ವೀನ್ ಆಫ್ ವ್ಯಾಂಡ್ಸ್ನ ಬರ್ತಿದೆ ಆ್ಯಂಡ್ ಒಂದೇ ಒಂದು ಏಂಜಲ್ ಮೆಸೇಜ್ನು ಕೂಡ ತೆಗಿಯೋಣ, ಏನು ಬರುತ್ತೆ ಅಂತ ನೋಡೋಣ. ಈ ಎಲ್ಲ ವಿಷಯಕ್ಕೆ ಏನು ಬರುತ್ತೆ ಎನರ್ಜಿ ಅಂತ. ಸೊ ನಿಮಗೆ ಪವರ್ಫುಲ್ ಆಗಿ ಒಂದು ಮೆಸೇಜ್ ಬರ್ತಿರೋದು ಏಸ್ ಆಫ್ ವ್ಯಾಂಡ್ಸಿಂದ. ಒಂದು ಸತ್ಯ ನಿಮಗೆ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಸಿ, ಲುಕ್ ಫಾರ್ ಅ ಸೈನ್. ನಿಮಗೇನು ಸೈನ್ ಸಿಗುತ್ತೆ ಅದನ್ನು ನೀವು ಗಮನಿಸಿ. ಆ ಸೈನಿಗೆ ನೀವು ಈಗ 111 ಕಾಣಿಸೋದಂತ ಇರ್ಬೋದು, ಅಥವಾ ಬಟರ್ಫ್ಲೈ ಕಾಣಿಸೋಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಒಂದು ಮೆಸೇಜ್ನ ನೋಡ್ತೀರಾ. ಅಂದರೆ ಈಗ ಗಾಡಿ ಮೇಲೆ ಏನಾದರೂ ಒಂದು ವಿಷಯಗಳು ಬರ್ತಿರುತ್ತೆ, ಅಥವಾ ನಿಮಗೆ ಮೊಬೈಲ್ ನೋಡ್ತಾನೆ ರೀಲ್ಸ್ ನೋಡ್ತಾ ಇರ್ಬೋದು, ಅಥವಾ ಮೊಬೈಲಲ್ಲಿ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ಬೋದು, ಅಥವಾ ಮೊಬೈಲಲ್ಲಿ ಯಾರೋ ಒಬ್ರು ಕಳಿಸ್ತಾರೆ ಸಂದೇಶ. ಅದು ನಿಮ್ಮ ಸಿಚುವೇಶನಿಗೆ ತಕ್ಕಂತೆ ಇರುತ್ತೆ. ನೀವು ಇನ್ನೂ ನೆಕ್ಸ್ಟು ಈ ಒಂದು ರೀಡಿಂಗ್ ನೋಡಿದ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಯಾಕಂದರೆ ಕೆಲವೊಂದಷ್ಟು ಸತ್ಯಗಳು ನಿಮಗೆ ವೆರಿ ಸೂನ್ ಗೊತ್ತಾಗುತ್ತೆ. ಆ ಸತ್ಯಗಳು ನಿಮಗೆ ಆ ವ್ಯಕ್ತಿಯಿಂದನೇ ಬರಬೇಕು, ಆ ವ್ಯಕ್ತಿ ಬಾಯ್ಬಿಟ್ಟೆ ಹೇಳಬೇಕು ಅನ್ನೋದೇನೂ ಇಲ್ಲ. ಬೇರೆಯವರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಲುಕ್ ಫಾರ್ ಅ ಸೈನ್ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಎಸ್, ಬಾಟಮ್ ಆಫ್ ದ ಕಾರ್ಡ್, ನೋ ನೀಡ್ ಟು ವರಿ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಈ ನೋವು, ಈ ಕಾಯುವಿಕೆ, ಇವೆಲ್ಲವೂ ಕೂಡ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕುಗ್ಗಿಸ್ತಾ ಇಲ್ಲ, ದುರ್ಬಲರನ್ನಾಗಿ ಮಾಡ್ತಾ ಇಲ್ಲ. ಓಕೆನಾ? ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ಇನ್ನಷ್ಟು ಬಲಪಡಿಸೋದಕ್ಕೆ, ನಿಮ್ಮ ಒಂದು ವ್ಯಾಲ್ಯೂನ ಇನ್ನೊಂದಷ್ಟು ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಒಂದು ಸಮಸ್ಯೆಗಳು ಇದಾಗಿದೆ. ಓಕೆ, ಒಂದ್ಸಲ ನೀವು ಹಿಂತಿರುಗಿ ನೋಡಿದಾಗ ಆ ಸಮಯ ಇರಲಿಲ್ಲ ಅಂತ ಹೇಳಿದರೆ, ನೀವಿಷ್ಟು ಬುದ್ಧಿವಂತರಾಗ್ತಾ ಇರಲಿಲ್ಲ, ನೀವಿಷ್ಟು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ, ನೀವಿಷ್ಟು ಅರ್ಥ ಮಾಡ್ಕೊಳ್ತಿರಲಿಲ್ಲ, ನೀವಿಷ್ಟು ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಂದು ಮಾತು, ನೀವಿಷ್ಟು ಬಲವಾಗಿ ನಿಂತು ಈ ಕಷ್ಟವನ್ನು ಫೇಸ್ ಮಾಡುವಂತಹ ಶಕ್ತಿ ಆಗಿರಬಹುದು, ಅಥವಾ ಆ ಒಂದು ಪ್ರಬುದ್ಧತೆ ಆಗಿರ್ಬೋದು, ನಿಮಗದು ಸಿಗ್ತಾ ಇರಲಿಲ್ಲ. ಓಕೆ, ಈ ಸಮಯ ನಿಮಗೆ ಬಂದಿದ್ದಕ್ಕೇನೆ ನೀವೊಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಸೋಲ್ ಆಗಿದ್ದೀರಾ, ಪವರ್ಫುಲ್ ಆಗಿರುವಂಥ ಸೋಲ್ ಆಗಿದ್ದೀರಾ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಿಬಿಡಿ ಡಿಯರ್. ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಸಮಸ್ಯೆ ಬರ್ತಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ನಿಮಗೆ ಫೇಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಒಂದೇ ಒಂದು ಅರ್ಥ ಆಗಿರುತ್ತೆ. ನಿಮಗೆ ಅನ್ನಿಸ್ಬೋದು, ದೇವ್ರು ಯಾಕೆ ನನಗೆ ಕಷ್ಟ ಕೊಡ್ತಾನೆ ಅಂತ ಹೇಳಿಬಿಟ್ಟು. ದೇವ್ರು ನಿಮಗೆ ಕಷ್ಟ ಕೊಡ್ತಾ ಇರೋದಲ್ಲ, ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇರೋದು. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ದೇವರೇ ಅಂತ ಹೇಳಿ ಓಡೋಗ್ತಾರೆ ಅಲ್ವಾ. ಸುಖದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ದೇವ್ರನ್ನ ಜಪ ಮಾಡ್ತಾರೆ, ಮಾಡಲ್ಲ ಅಂತ ನಾನು ಇಲ್ಲಿ ಹೇಳ್ತಲ್ಲ. ಬಟ್ ಹೆಚ್ಚಾಗಿ ಕಷ್ಟ ಬಂದಾಗ ಮಾತ್ರ, ಅದೊಂದು ಮಾತೇ ಇದೆ ಅಲ್ವಾ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಹೋಗುವಂಥದ್ದು ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ಕಷ್ಟದಲ್ಲಿದ್ದೀರಾ, ಬಟ್ ನಿಮ್ಮ ಈ ಕಷ್ಟಕ್ಕೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಡೋಂಟ್ ವರಿ. ಓಕೆ, ಸೊ ಬಿ ಪಾಸಿಟಿವ್, ಖುಷಿಯಾಗಿರಿ. ಏನೇ ಲೈಫಲ್ಲಿ ನಡೀತಾ ಇರೋದು ಎಲ್ಲದಕ್ಕೂ ನಿಮಗೆ ದಾರಿ ಖಂಡಿತ ತೋರಿಸುತ್ತೆ. ಲುಕ್ ಫಾರ್ ಅ ಸೈನ್ ಆ್ಯಂಡ್ ಸತ್ಯಗಳು ಕೂಡ ನಿಮ್ಮ ಎದುರಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ದೇ ಧೈರ್ಯವಾಗಿ ಮುನ್ನುಗ್ಗಿ. ಓಕೆ, ಇಲ್ಲಿ ಸತ್ಯ ತಿಳಿಯುವಂತಹ ಸಮಯ ಹತ್ತಿರದಲ್ಲೇ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಈ ಒಂದು ರೀಡಿಂಗಿಗೆ ನಂಬಿಕೆ, ಟ್ರಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಯಾರು ಬರ್ತ್ಡೇ, ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂಥ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ಹಾಗೆ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ಇನ್ನೊಂದು 4-5 ಡೇಸ್ ಇರುತ್ತೆ. ಆದಷ್ಟು ಬೇಗ ಪಟ್ಟಂತ ಜಾಯಿನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇದು ಒಂದು ನಿಮಗೆ
ಯೂನಿವರ್ಸಿನ ಸಿಗ್ತಿರುವಂತಹ ಮೆಸೇಜ್ ಅಂತಲೇ ಅಂದ್ಕೊಳ್ಬೋದು, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲಿ ಕಷ್ಟಕ್ಕೆ, ಸಮಸ್ಯೆಗೆ ಇದು ನಿಮಗೆ ದಾರಿ ದೀಪ ಆಗಿ ನಿಮಗೆ ಸಿಕ್ಕಿದೆ. ಓಕೆ, ಯಾವುದೇ ಕಾರಣಕ್ಕೂ ಸಿಕ್ಕಿರುವಂಥ ಅವಕಾಶನ ಬಿಟ್ಟು ಇನ್ನೇನೋ ನಾನು ಮಾಡ್ತೀನಿ ಅಂತ ಹೋಗ್ಬೇಡಿ. ಆ ಒಂದು ಇದಕ್ಕೆ ಪೇ ಮಾಡೋದು, ನೀವು ಇನ್ನೊಂದು ಯಾವುದೋ ಒಂದು ಡ್ರೆಸ್ ತಗೊಳ್ತೀರಾ ಅಥವಾ ಏನೋ ಒಂದು ನೀವು ಬೈ ಮಾಡ್ತೀರಾ, ಅದು ಎಷ್ಟು ದಿನ ಇರಬಹುದು ಅಲ್ವಾ? ಇದನ್ನ ನೀವು ಕಲ್ತ್ರೆ ಇದೆಷ್ಟು ದಿನ ಇರುತ್ತೆ, ನೀವು ಎಷ್ಟು ದಿನ ಬದುಕಿರ್ತೀರ ಅಷ್ಟು ದಿನ ನಿಮ್ಗೆ ಇದು ಸಪೋರ್ಟಿವ್ ಆಗಿ ಇರತ್ತೆ ಅಲ್ವಾ? ಡ್ರೆಸ್ಸಸ್ ಆಗಿರ್ಬೋದು ಅಥವಾ ತಿನ್ನೋದಾಗಿರ್ಬೋದು, ಏನೇ ಮಾಡಿದ್ರು ಅದೊಂದು ಆ ಟೈಮ್ವರೆಗೆ ಇರುತ್ತೆ. ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ, ನಾನು ಇನ್ನೊಂದು ಚಾನಲಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ. ಸೊ ಅಲ್ಲಿ ಎನರ್ಜಿ ಕೂಡ ಇದೇ ಥರನೇ ಸೇಮ್ ಬಂದಿದೆ. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಸರಿಯಾಗಿರೋಂಥ ವಿಷಯಕ್ಕೆ ಇನ್ವೆಸ್ಟ್ ಮಾಡಿ. ಒಂದೊಂದು ರೂಪಾಯಿನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ಖರ್ಚು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಾಲ್ಯೂ, ನಿಮಗೆ ಅದು ವ್ಯಾಲ್ಯೂನ ತಂದುಕೊಡ್ಬೇಕು, ನಿಮಗೆ ಅದು ಪಾಸಿಟಿವ್ ಎನರ್ಜಿನ ಕೊಡಬೇಕು ಅಂತ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.